ದಕ್ಷಿಣ ಭಾರತದ ಪ್ರಸಿದ್ಧ ಪುಣ್ಯಕ್ಷೇತ್ರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಾಲಯ. ಶನಿವಾರ ಶ್ರೀ ಕ್ಷೇತ್ರದಲ್ಲಿ ಷಷ್ಠಿ ಬ್ರಹ್ಮರಥೋತ್ಸವ ವೈಭವಯುತವಾಗಿ ನೆರವೇರಿತು. ಮಂಗಳೂರು ಇದು ಪರಶುರಾಮನ ಸೃಷ್ಟಿ, ನಾಗನ ಭೂಮಿ, ಕಡಲ ತಟಿ, ಸಮುದ್ರವನ್ನು ಹಿಂದಕ್ಕೆ ತಳ್ಳಿ ಸೃಷ್ಟಿಯಾದ ಭೂಮಿ. ಇದರಿಂದಾಗಿಯೇ ಇದು ಪುಣ್ಯ ಭೂಮಿ. ಇದರಿಂದಾಗಿ ಇಲ್ಲಿನ ನಾಗಾರಾಧನಾ ಕ್ಷೇತ್ರಗಳ ಜಾತ್ರೆಗೆ ಜನ ಬರ್ತಾರೆ. ದಕ್ಷಿಣ ಭಾರತದ ಪ್ರಸಿದ್ಧ ಪುಣ್ಯ ಕ್ಷೇತ್ರ ನಾಗಾರಾಧನಾ ಕ್ಷೇತ್ರಗಳಲ್ಲಿ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಾಲಯವು ವಿಶಿಷ್ಟವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 13ರ ಕುಡುಪು ಬಳಿ ಇರುವ ಶ್ರೀ ಕ್ಷೇತ್ರ ಮಂಗಳೂರು ನಗರದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಪ್ರತಿದಿನ ಶ್ರೀ ಕ್ಷೇತ್ರಕ್ಕೆ ನೂರಾರು ಭಕ್ತರು ಬರುತ್ತಾರೆ. ಕ್ಷೇತ್ರದಲ್ಲಿರುವ ಪವಿತ್ರ ಭದ್ರಾ ಸರಸ್ವತಿ ತೀರ್ಥದಲ್ಲಿ ಮಿಂದು ಶ್ರೀದೇವರ ದಿವ್ಯ ದರ್ಶನ ಪಡೆಯುತ್ತಾರೆ. ಶ್ರೀ ಕ್ಷೇತ್ರ ಕುಡುಪು ನಾಗನ ಪ್ರಸಿದ್ಧ ಕ್ಷೇತ್ರ. ಸ್ಕಂದ ಪಂಚಮಿ ಹಾಗೂ ಸುಬ್ರಹ್ಮಣ್ಯ ಷಷ್ಠಿಯ ಪರ್ವ ದಿನದಂದು ದೇವಳದಲ್ಲಿ ಅಸಂಖ್ಯಾತ ಭಕ್ತರಿಂದ ಮಡಸ್ನಾನ ಮತ್ತು ಮಡೆ ಮಡಸ್ನಾನ ಸೇವೆ ಜರುಗುತ್ತದೆ. ಸ್ಕಂದ ಪಂಚಮಿಯಂದು ರಾತ್ರಿ ಶ್ರೀದೇವರಿಗೆ ತಪೋತ್ಸವ, ಈ 2ನೇ ಬಲಿ, ಚಂದ್ರಮಂಡಲ ಉತ್ಸವ, ಅಶ್ವವಾಹನೋತ್ಸವ, ಪಾಲಕಿ ಉತ್ಸವ ಜರುಗಿ ಪ್ರಸಾದ ವಿತರಣೆಗೊಂಡು ಬಲಿ ಒಳಗಾದ ಮುಂಜಾನೆ ಸಹಸ್ರಾರು ಭಕ್ತಾದಿಗಳು ಹೊರ ಪ್ರಾಂಗಣದಲ್ಲಿ ಮಡಸ್ನಾನ ಸೇವೆಗೈಯುತ್ತಾರೆ. ಬೆಳ್ತಂಗಡಿಯ ಉಜಿರೆ ದಿವಂಗತ ರತ್ನವರ್ಮ ಹೆಗಡೆ ಕ್ರೀಡಾಂಗಣದಲ್ಲಿ ಶುಕ್ರವಾರ ನಡೆದ ವಿಶ್ವ ತುಳು ಸಮ್ಮೇಳನ ಸಭಿ ನೆಂಪುದ ಲೇಸು ಕಾರ್ಯಕ್ರಮವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಜಿಟಿಗೆ ಉರಿಸಿ ಉದ್ಘಾಟಿಸಿದರು. ವಿಶ್ವ ತುಳು ಸಮ್ಮೇಳನದ ನೆನಪಿನ ಸಲುವಾಗಿ ಉಜಿರೆಯಲ್ಲಿ ಶುಕ್ರವಾರ ನಡೆದ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಉದ್ಘಾಟಿಸಿದರು. ಶುಕ್ರವಾರ ಸಂಜೆ ಉಜಿರೆ ರತ್ನವರ್ಮ ಹೆಗ್ಗಡೆ ಕ್ರೀಡಾಂಗಣದಲ್ಲಿ ವಿಶ್ವ ತುಳು ಸಮ್ಮೇಳನದ ಸಭಿ ನೆಂಪುದ ಲೇಸು ಕಾರ್ಯಕ್ರಮ ಇದಾಗಿತ್ತು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಂತರ ಮಾತನಾಡಿ, ಸಂಸ್ಕೃತಿ, ಸಾಹಿತ್ಯ, ಜನಪದದ ಹಿನ್ನೆಲೆಯಲ್ಲಿ ಮೂಲ ವ್ಯಕ್ತಿತ್ವ ಅಡಗಿರುತ್ತದೆ. ತುಳುನಾಡಿನ ಮೂಲ ವ್ಯಕ್ತಿತ್ವವನ್ನು ಎಂದೆಂದೂ ಬೆಳೆಸಿಕೊಳ್ಳುವ, ಉಳಿಸಿಕೊಳ್ಳುವ ಅಗತ್ಯವಿದೆ ಎಂದು ಕರೆ ನೀಡಿದರು. ಕಳೆದ 5-6 ದಶಕಗಳಿಂದ ಪರಿವರ್ತನೆಗೆ ಸೇರುತ್ತಾ ಮೂಲ ವ್ಯಕ್ತಿತ್ವ ಮರೆಯಾಗುತ್ತಿದ್ದೇವೆ. ಇಂದು ಸಾಕಷ್ಟು ಪರಿವರ್ತನೆ, ಬದುಕಿನಲ್ಲಿ ಬದಲಾವಣೆಗಳಾಗಿವೆ. ಆಧುನಿಕ ತಂತ್ರಜ್ಞಾನ ಬಳಕೆಯಿಂದ ಕೆಲವು ಸಮಸ್ಯೆಗಳು ಪರಿಹಾರವಾಗುತ್ತಿವೆಯಾದರೂ ಸಂಸ್ಕೃತಿ ಎಂಬುದು ನಿಧಾನವಾಗಿ ಮರೆಗೆ ಸರಿಯುತ್ತಿದೆ ಎಂಬುದು ವಿಷಾದನೀಯ ಎಂದರು. ತುಳು ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆ ಮಾಡಬೇಕೆಂಬ ಆಗ್ರಹ ನಿರ್ಣಯ ಮಂಡನೆಯಾಗಿದ್ದು, ಈ ಬಗ್ಗೆ ಕೇಂದ್ರ ಸರ್ಕಾರ ಬೆಂಬಲಿಸಲು ಮುಂದಾಗಿದೆ. ರಾಜ್ಯದ ಸಂಸದ, ಶಾಸಕರು ಪ್ರಯತ್ನ ಮಾಡಿದರೆ ಕೇಂದ್ರದಿಂದ ಸಂಪೂರ್ಣ ಸಹಕಾರ ದೊರೆಯಲಿದೆ ಎಂದು ವಿಚಾರ ಗೊತ್ತಾಗಿದೆ ಎಂದರು. ಕೂಟದ ಬೆನ್ನಿನಾಗಲಿಗೆ ಮೂಲಿಪುರ ಮಾತಾ ಸಮಿತಿಯ ಸದಸ್ಯರನ್ನಾಗಲಿಗೆ ರಾತ್ರಿ ಬಗ್ಗೆ ಬೆಂದಿನ ಸ್ವಯಂ ಸೇವಕರಿಗೆ ಅವು ಮೂಜಿ ದಿನದ ಕೂಟ, ಅವು ಕಮ್ಮಿ ತಮ್ಮ ಆಚೆ ಬಲ್ದ ಕೂಟ ದಯಪಟ್ಟ ಮೂಜಿ ದಿನದ ವಿಶ್ವ ತುಳು ಸಮ್ಮೇಳನ ಅವಡೊಂದಾಂಡ ಆಚೆ ತಿಂಗಳು ಎಂಟು ಮಾತೆಲ್ಲ ಗಂಟ ಒಂದೇ ಮನಸ್ಸಿನ ಕೆಲಸ ಮಾಡ್ತದ. ಬೇತೆ ಬೇತೆ ಸಮಿತಿ ದಾಖಲು ಆಕಳು ಏತ್ ಬೆಂತೇರು, ಏತ್ ರಾತ್ರಿ ಬಗ್ಗೆ ಬೆಂತೇರು, ಒಂದು ಕ್ಷಣಕ್ಕೂ ತಾವನಲ್ಲಿ ಓಡ್ತಾಂದು ಒಂದು ಸೇರಿ ಅರಿವು ಮಾಡ್ತೇವೆ. ಅವಿನ ಕಡೆಗೆ ಆಡಿದ್ರೆ ಹೊಸ ನಮೂನೆಯಲ್ಲಿ ಉದ್ಘಾಟನೆ ಮಾಡ್ತಾರೆ. ಇಡೀ ಜಗತ್ತಿಗೆ ತಲೆಮಾರಿದ ಕಾರ್ಯಕ್ರಮ ಅವಿನ ಐಕ್ಯ ನೆನಪುರ ಒಯ್ಯರೆಂದು
ಚಾವಡಿ ಕೂಟ ನಡೆದು ಅದರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಕೆ ಚಿನ್ನಪ್ಪಗೌಡ, ಉಪನ್ಯಾಸಕ ಡಾಕ್ಟರ್ ಗಣೇಶ ಮಿನ್ಸಂಕಮಾರ್, ಡಾಕ್ಟರ್ ಅಭಯ್ ಕುಮಾರ್, ವೈದ್ಯ ಡಾಕ್ಟರ್ ಆಶಾ ಜ್ಯೋತಿ ರೈ, ನಾಟಕ ಕಲಾವಿದ ದೇವದಾಸ್ ಕಾಪಿಕಾಡ್, ವಿದ್ವಾಂಸ ಕೆಎಲ್ ಕುಂಡಂತಾಯ, ಯಕ್ಷಗಾನ ಕಲಾವಿದ ಜಬ್ಬರ್ ಸಮೋ, ನಿವೃತ್ತ ಶಿಕ್ಷಕ ಕಾಶ್ಮೀರ್ ಮಿನೇಚಿಸ್ ಭಾಗವಹಿಸಿದರು. ಈಗ ಜಾಹೀರಾತುಗಳು, ನಂತರ ನಮ್ಮ ನಾಡು ವಾರ್ತೆಗಳು ಮುಂದುವರಿಯುತ್ತದೆ.